ನಮಸ್ಕಾರ ವೀಕ್ಷಕರೇ. ಈಗ ನಾನು ಒಂದು ಹೊಸ ಫಾಸ್ಟ್ಯಾಗ್ ಕೊಂಡ್ಕೊಂಡಿದ್ದೀನಿ ನನ್ನ ಕಾರ್ಗೋಸ್ಕರ. ಅದನ್ನು ಯಾವ ರೀತಿ ಸ್ಟಿಕ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಇವಾಗ. ಹಲೋ, ಈ ಫಾಸ್ಟ್ಯಾಗ್ನ ನಾನು ಕವರ್ ಓಪನ್ ಮಾಡಿ ಈ ಥರ ನೋಡಿದಾಗ ಇದೆಲ್ಲ ಬಾರ್ ಕೋಡ್ ಎಲ್ಲ ಈ ಕಡೆ ಇದೆ. ಇದನ್ನು ಯಾವ ಥರ ಸ್ಟಿಕ್ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆದರೂ ಸಹ ಇದನ್ನು ನೋಡಿಬಿಟ್ಟು ಸೊ ಆ್ಯಕ್ಚುಲಿ ಇದಕ್ಕೆ ಸ್ಟಿಕ್ಕರ್ಗೆ ಗಮ್ ಈ ಥರ ಒಳಗಡೆ ಇರುತ್ತೆ. ಈ ಥರ ಇದನ್ನು ಕವರ್ ತೆಗಿಬೇಕಾಗುತ್ತೆ. ಮತ್ತು ಇದು ಯಾವಾಗಲೂ ಕಾರಿನ ಒಳಗಡೆಯಿಂದ ವಿಂಡ್ಶೀಲ್ಡ್ಗೆ ಯೂಶ್ವಲಿ ಈ ಬ್ಯಾಕ್ ರೇರ್ ವ್ಯೂ ಮಿರರ್ ಏನಿರುತ್ತೆ ಅದ್ರ ಕೆಳಗಡೆ ಇಲ್ಲೆಲ್ಲ ಬರಬೇಕು. ಈ ಕಡೆ ಈ ಸೈಡೆಲ್ಲ ಬಂದರೆ ಚೆನ್ನಾಗಿ ಸ್ಕ್ಯಾನ್ ಆಗುತ್ತೆ. ಈ ಒಳಗಡೆ ಇರ್ತಕ್ಕಂಥ ಈ ಗ್ಲಾಸ್ ಮೇಲೆ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋಕೆ ಒಂಚೂರು ಕೊಲಿನಿದ್ರೆ ಸಾಕು. ಒಂದೆರಡು ಸಲ ಈ ಥರ ಪ್ರೆಸ್ ಮಾಡಿ ಒಂದು ಮೈಕ್ರೋಫೈಬರ್ ಟಾವೆಲಿಂದ ಒಂಚೂರು ಕ್ಲೀನ್ ಮಾಡ್ಕೊಂಬಿಟ್ರೆ ಆ ಸ್ಟಿಕ್ಕರ್ ನಿಮಗೆ ಇದಾಗುತ್ತೆ. ಈ ವಿಡಿಯೋನಾದರೂ ನೀವೇನಾದರೂ ಮೊದಲೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ನೋಡಿ, ಇದನ್ನು ಈ ಫಾಸ್ಟ್ಯಾಗ್ನ ಯಾವ ರೀತಿ ಸ್ಟಿಕ್ ಮಾಡಬೇಕು ವಿಂಡ್ಶೀಲ್ಡ್ ಮೇಲೆ ಒಳಗಡೆಯಿಂದ. ಫಸ್ಟ್ ಇದೇನಿರುತ್ತೆ ಫಾಸ್ಟ್ಯಾಗ್ ಅಂತ ಇಲ್ಲಿರುತ್ತೆ. ಇಲ್ಲೊಂದು ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಇದು ಯಾವಾಗಲೂ ಕಸ್ಟಮರ್ ಕೇರ್ ನಂಬರ್ ಟುವರ್ಡ್ಸ್ ಡ್ರೈವರ್ ಸೈಡ್ ಇರಬೇಕು. ಈಗ ನೋಡಿ, ನಾನು ಹಿಂದಿನ ಸೈಡ್ ಇರ್ತಕ್ಕಂಥ ಅದನ್ನು ಸ್ಟಿಕ್ಕರ್ನ ತೆಗಿತಿದ್ದೀನಿ. ತೆಗೆದುಬಿಟ್ಟು ಈ ಒಳಗಡೆಯಿಂದ ಇಲ್ಲೇನು ಗಮ್ ಇರುತ್ತೆ, ಈ ಪೋರ್ಷನಲ್ಲಿ ಗಮ್ ಇರುತ್ತೆ, ಅದು ಈ ಥರ ಹೋಗಿ ಇಲ್ಲಿ ಹಾಕ್ಬೋದು ನೀವು. ಓಕೆ, ಇದನ್ನ ಮುಂಚೆನೇ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಹಿಂಭಾಗದಿಂದ ಈ ಥರ ಸ್ಕ್ಯಾನ್ ಇರುತ್ತೆ. ಅದು ನೀಟಾಗಿ ಸ್ಕ್ಯಾನ್ ಆಗುತ್ತೆ. ಈಗ ನೋಡಿ, ನೀಟಾಗಿ ಇಲ್ಲಿಲ್ಲ